ನಂದ ಅನುಭವ ಪ್ರಕಾರ ನೀವು ರಿಸರ್ವೇಶನ್ ಡಬ್ಬಿ ಒಳಗ ಕೂಡ್ತೀವಲ್ರಿ, ನಮ್ಮ ಮನೆಯವ್ರು ನಾವು ಕುಂತಿದ್ದೀವಿ, ಒಮ್ಮೆ ರಿಸರ್ವೇಶನ್ ಮಾಡಿಸಿದ್ದೀವಿ. ಒಟ್ಟ ನಮ್ಗೆ ರಿಸರ್ವೇಶನ್ ನಿದ್ದಿನೇ ಬರಂಗಿಲ್ರಿ. ಇಲ್ಲಿ ಇಲ್ಲಿ ಜನರಲ್ ಡಬ್ಬಿ ಒಳಗೆ ನಮ್ಗೆ ಜೋಳ ಹಾಡಿದಾಗ ಆಕೈತಿ. ಅವ್ರು ತಮ್ಮ ಫ್ಯಾಮಿಲಿ ಆತರ ಎಷ್ಟು ಕಾಳಜಿ ಮಾಡ್ತಾರ. ಅವ್ರು ಕುಂತ್ಕೊಂಡು ಅವ್ರು ಕೆಳಗ್ ಕುಂತಾರ, ಅವ್ರು ನೋಡ್ರಿ ಅವ್ರ ಮಗುವನ್ನ ಅದನ್ನ ನಿಜವಾಗಿ ನೋಡ್ತಾರ. ನೀವು ಅದೇ ಒಂದು ನಿಜವಾದ ಬದುಕು ಸರ್ ಇದು. ನೀವು ಒಂದು ಹೈ ರಿಚ್ ಫ್ಯಾಮಿಲಿ ಅಂತಂದ್ರ ನೀವು ಇವನ್ ಸರ್ ಬರ್ತ್ಡೇ ವಿಶ್ ಮಾಡ್ಬೇಕಂದ್ರ ಮನ್ಯಾಗಿದ್ದಾನೆ ಮೊಬೈಲ್ನಾಗೆ ಹ್ಯಾಪಿ ಬರ್ಡೇ ಪಪ್ಪ ಅಂತಾರ. ಮೊಬೈಲ್ನಾಗೆ ಅಲ್ಲೇ ಎದುರು ಓಡಾಡ್ತಿರ್ತಾರ, ಹೇಳಂಗಿಲ್ಲ ಎದುರಿಗೆ ಹ್ಯಾಪಿ ಬರ್ಡೇ ಪಪ್ಪ ಮೆಸೇಜ್ ಇದ್ದದಕ್ಕೆ ಏನಂತೀರಿ ಸರ್? ಅದು ಚಲೋನ? ಏನು ಎದುರುಗಡೆ ಮಾತಾಡೋದು ಚಲೋನ? ಮೊದ್ಲಿನ ಸಂಸ್ಕೃತಿ ಅಂತಂದ್ರೆ ನಾವು ಎಲ್ಲರೂ ಮಾತಾಡ್ತಿದ್ವಿ, ಎಲ್ಲರ ಕಡೆ ಒಟ್ಟಿಗೆ ಊಟ ಮಾಡ್ತಿದ್ದೀವಿ, ಎಂತ ಒಂದು ಅನುಭವ ಹಂಚ್ಕೋತಿದ್ದಾರೆ. ಅವೆಲ್ಲ ಹೋಗ್ಬಿಟ್ಟ ಸರ್, ಎಲ್ಲ ಮೊಬೈಲ್ ಟು ಮೊಬೈಲ್. ನಮಸ್ಕಾರ. ನಮಸ್ಕಾರ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಇದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತದೆ ಸರ್. ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಲೋಂಡಾದಿಂದ ಹುಬ್ಳಿಗೆ ಹೋಗ್ತಾ ಇದ್ದೀವಿ. ನನಗೂ ಅನಿಸ್ತು, ಇಲ್ಲಿ ರೈಲಿನಲ್ಲಿ ಪ್ರಯಾಣಿಕರ ಒಂದು ಬದುಕು ಹಂಗಿರುತ್ತೆ. ಇದು ಪ್ರಯಾಣಿಕರ ಬದುಕು ಕೂಡ. ಪ್ರಯಾಣಿಕರ ಒಂದು ಇಲ್ಲಿ ನೋಡಿ, ಇಷ್ಟು ಜಂಜಾಟದ ಮಧ್ಯದಲ್ಲಿ ಈ ಪಾಪು ಇವರು ಕೆಳಗಡೆ ಕೂತಿದ್ದಾರೆ, ಯಜಮಾನ್ರು, ಹಾಗೆ ಇವರು ಒಂದಷ್ಟು ಈ ಒಂದು ರೈಲಿನ ಅನುಭವಗಳನ್ನ ಹಂಚ್ಕೊಳ್ತಾರ. ಮಾತಾಡ್ಸನ್ ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರಾಮಲಿಂಗ ಅಂತ. ರಾಮಲಿಂಗ. ಎಲ್ಲಿಂದ ಬರ್ತಾ ಇದ್ದೀರಿ? ನಾವು STM ವರ್ಕರ್ ಸರ್, ಮೆಡಿಕಲ್ ಕಾಲೇಜ್ ಧಾರವಾಡದಲ್ಲಿ ಕೆಲಸ ಮಾಡ್ತೇನ್ರಿ. ನಾವು ಪಂಡ್ರಾಪುರ ಹೋಗಿದ್ದೀವಿ. ಅದಕ್ಕೆ ಆನ್ ದ ವೇ ಹೆಂಗ ಪಂಡ್ರಾಪುರ ದರ್ಶನ ಮಾಡ್ಕೊಂಡು ಊರ್ ಕಡೆ ಹೊಂಟಿದ್ದೀವಿ ಸರ್. ಈಗ ಯಾಕಂದ್ರೆ ಅನುಭವ ಅಂತಂದ್ರೆ ಸರ್, ನಂದ ಅನುಭವ ಪ್ರಕಾರ ನೀವು ರಿಸರ್ವೇಶನ್ ಡಬ್ಬಿ ಒಳಗ ಕೂಡ್ತೀವಲ್ರಿ, ನಮ್ಮ ಮನೆಯವ್ರು ನಾವು ಕುಂತಿದ್ದೀವಿ, ಒಮ್ಮೆ ರಿಸರ್ವೇಶನ್ ಮಾಡಿಸಿದ್ದೀವಿ. ಒಟ್ಟ ನಮ್ಗೆ ರಿಸರ್ವೇಶನ್ ನಿದ್ದಿನೇ ಬರಂಗಿಲ್ರಿ. ಅವ್ರು ನಮ್ಗೆ ಇಲ್ಲಿ ಜನರಲ್ ಡಬ್ಬಿ ಒಳಗೆ ನಮ್ಗೆ ಜೋಳ ಹಾಡಿದಾಗ ಆಕೈತ್ರಿ. ಅದ ಎಲ್ಲ ಕಲಿಬಿಲಿ ಇರ್ತಾರ, ಒಬ್ರು ಹಾಡ ಹಚ್ಚಿರ್ತಾರ, ಒಬ್ರು ಏನು ಜೋಕ್ ಹೇಳ್ತಿರ್ತಾರ. ಬಾಳ ಚಂದ ಅನಸ್ತೈತಿ. ಇಲ್ಲಿ ಎಲ್ಲ ಹುಲು ಇರ್ತೈತಿ, ಲೈಟ್ ಇರ್ತಾವ. ಅಲ್ಲಿ ರಿಸರ್ವೇಶನ್ ಡಬ್ಬಿ ಎಲ್ಲ ಲೈಟ್ ಆಫ್ ಆಗಿರ್ತಾವ. ಯಾರ್ದವ್ರು ಹೊಚ್ಕೊಂಡ್ ಮಕ್ಕೊಂಡ್ಬಿಡ್ತಾರ. ಯಾರು ಮಾತಾಡಂಗಿಲ್ಲ. ಮಾತಾಡ್ಸಿರ ಹಿಂಗಂತಾರ, ಎಲ್ಲಿ ಹೋಗ್ತಿಪ್ಪ ಅಂತ ಹಿಂಗ. ಅವ್ರ ಏನೋ ತಮ್ಮ ಆಸ್ತಿ ಕಳ್ಕೊಂಡಂಗ ಮಾಡ್ತಾರ. ಇಲ್ಲಿ ಹಂಗಲ್ಲ, ಎಲ್ಲರ ಅನುಭವ ಸರ್, ತಮ್ಮ ಜೀವನದ ಕಷ್ಟ ಸುಖ ಹೇಳ್ತಿರ್ತಾರ್ರಿ. ಅವರು ಒಂದು ನೀತಿ ಪಾಠ ಅಥವಾ ಏನೋ ತಮ್ಮ ಜೀವನದ ಕಷ್ಟಗಳು ಯಾವ ರೀತಿ ಗೆದ್ದು ಬಂದ್ರು ಅನ್ನೋದು ನಮ್ಗೆ ಇಲ್ಲೇ ಸಿಗ್ತಾವ್ರಿ. ಜನರಲ್ ಡಬ್ಬಿ ಒಳಗ ಸಿಗ್ತಾವ, ಮತ್ತೆ ಎಲ್ಲಿ ಸಿಗಂಗಿಲ್ಲ. ನೀವು ಇದು ಬಹಳ ನಿಮ್ಗೆ ಇದೈತಿ, ನಿಮ್ಗೆ ಟೈಮ್ ಪಾಸ್ ಆಕೈತ್ರಿ. ನೀವು ಏನಂತಂದ್ರೆ ಒಳ್ಳೆ ಅನುಭವ ಸಿಗ್ತಾ ಟೈಮ್ ಪಾಸ್ ಆಕೈತಿ. ಒಳ್ಳೆ ಬಹಳ ಅಲ್ಲ, ನೀವು ಪಾಂಡುರಂಗನ ಭಕ್ತರು, ಆಧ್ಯಾತ್ಮಿಕ ವ್ಯಕ್ತಿಗಳು, ಹೌದಿಲ್ಲ? ಈ ಒಂದು ವ್ಯವಸ್ಥೆ ನೋಡಿದ್ರೆ ಏನ್ ಅನ್ಸುತ್ತ? ಈಗ ನೋಡಿ, ತಾಯಿ ಮಗು ಪಾಪ ಯಜಮಾನ ಕೆಳಗ್ ಅವ್ರು ನೋಡ್ರಿ, ಅದಲ್ಲ ನಾನು ಅವರಿಂದ ಅಬ್ಸರ್ವ್ ಮಾಡಾಕತ್ತೇನೆ. ಪಾಪ ಅವ್ರು ಎಷ್ಟು ಕಾಳಜಿ ಮಾಡ್ತಾರ ನೋಡ್ರಿ. ಅವ್ರು ತಮ್ಮ ಫ್ಯಾಮಿಲಿ ಆತರ ಎಷ್ಟು ಕಾಳಜಿ ಮಾಡ್ತಾರ. ಅವ್ರು ಕುಂತ್ಕೊಂಡು ಅವ್ರು ಕೆಳಗ್ ಕುಂತಾರ, ಅವ್ರು ನೋಡ್ರಿ ಅವ್ರ ಮಗುವನ್ನ ಅದನ್ನ ನಿಜವಾಗಿ ನೋಡ್ತಾರ. ನೀವು ಅದೇ ಒಂದು ನಿಜವಾದ ಬದುಕು ಸರ್ ಇದು. ನೀವು ಒಂದು ಹೈ ರಿಚ್ ಫ್ಯಾಮಿಲಿ ಅಂತಂದ್ರ ನೀವು ಇವನ್ ಸರ್ ಬರ್ತ್ಡೇ ವಿಶ್ ಮಾಡ್ಬೇಕಂದ್ರ ಮನ್ಯಾಗಿದ್ದಾನೆ ಮೊಬೈಲ್ನಾಗೆ ಹ್ಯಾಪಿ ಬರ್ಡೇ ಪಪ್ಪ ಅಂತಾರ. ಮೊಬೈಲ್ನಾಗೆ ಅಲ್ಲೇ ಎದುರು ಓಡಾಡ್ತಿರ್ತಾರ, ಹೇಳಂಗಿಲ್ಲ ಎದುರಿಗೆ ಹ್ಯಾಪಿ ಬರ್ಡೇ ಪಪ್ಪ ಮೆಸೇಜ್ ಇಂತ ಇದಿರ್ತಾವ ಸರ್. ಇದ್ದದಕ್ಕೆ ಏನಂತೀರಿ ಸರ್? ಅದು ಚಲೋನ? ಏನು ಎದುರುಗಡೆ ಮಾತಾಡೋದು ಚಲೋನ? ಮೊದ್ಲಿನ ಸಂಸ್ಕೃತಿ ಅಂತಂದ್ರೆ ಸರ್, ನಾವು ಎಲ್ಲರೂ ಮಾತಾಡ್ತಿದ್ವಿ, ಎಲ್ಲರ ಕಡೆ ಒಟ್ಟಿಗೆ ಊಟ ಮಾಡ್ತಿದ್ದೀವಿ, ಎಂತ ಒಂದು ಅನುಭವ ಹಂಚ್ಕೋತಿದ್ದಾರೆ. ಅವೆಲ್ಲ ಹೋಗ್ಬಿಟ್ಟ ಸರ್, ಎಲ್ಲ ಮೊಬೈಲ್ ಟು ಮೊಬೈಲ್. ಮೊಬೈಲ್ ಅಂದ್ರೆ ಜಗತ್ತು. ಎದುರಿಗೆ ಇದ್ರು ಮಾತಾಡಂಗಿಲ್ಲ, ಮೆಸೇಜ್ ಮಾತಾಡ್ಬೇಕಂದ್ರೆ ಮೆಸೇಜ್ ಇಲ್ಲ, ಫೋನ್ ಎದುರಿಗೆ ಹೇಳ್ಬೋದಲ್ಲ, ಅದ ನಮ್ಮ ಫೋನ್ಯಾಗ ಈಗ ಈ ತರ ಸರ್ ಜಗತ್ತು. ಈ ಫೋನ್ ಬಂದ್ಮೇಲೆ ನಮ್ಗೆ ಈ ತರ ಜಗತ್ ಚೇಂಜ್ ಆಗಿದ್ದು. ಈ ಫೋನ್ ಬಂದ್ಮೇಲೆ ಸ್ವಲ್ಪ ಎಲ್ಲ ದೂರ 1960 ಒಳಗ ನಾವು 1968 ರೀ ನಮ್ಮ ಬರ್ಡೇ ಹುಟ್ಟಿದ್ದೆ. 1960 ಒಳಗಿಂದ ಒಂದು ಫ್ರೆಂಡಿಗೆ ಎಷ್ಟು ಜನ ಇದ್ರು ಅಂದ್ರೆ
ಒಂದು 96 ಜನ ಒಬ್ಬ ಅವರಿಗೆ 90% ಅಷ್ಟು ಫ್ರೆಂಡ್ಸ್ ಇದ್ರು. ಅದು ಎಲ್ಲರೂ ಮಾತಾಡ್ತಿದ್ರು. ಒಂದು ಓಣಿ ಒಳಗೆ ಹೊಂಟು ಹೋಗ್ರಿ ನೀವು ಎಲ್ಲರೂ ಮಾತಾಡ್ತಿದ್ರು. ಏನಪ್ಪ ಕಾಕ ಅಜ್ಜ ಎಲ್ಲ ಆರಾಮದಿ ಏನು ಎಲ್ಲ ಮಾತಾಡ್ಕೊಂತ ಹೋಗ್ತಿದ್ರು ಎಲ್ಲರೂ. ಈಗ ಅದು 2026ಗೆ ಅದು 0 ಬಂದೈತೆ ಅಂದ್ರೂ ತಪ್ಪಿಲ್ಲ. ಯಾರು ಫ್ರೆಂಡ್ಸೇ ಇಲ್ಲದಂಗೆ. ಈಗ ನಿಮ್ದು ಏನಾದ್ರು ಅಳಲು ಹೇಳಬೇಕಂದ್ರೆ ನಿಜವಾದ ಫ್ರೆಂಡ್ಸ್ ಇಲ್ಲ. ಬರೀ ಮೊಬೈಲ್ ಫ್ರೆಂಡ್ಸ್ಗಳು ಅದು ನಿಜವಾದ ಫ್ರೆಂಡ್ಸ್ ಅಲ್ರಿ. ಇನ್ನೊಂದಂದ್ರೆ ತಮ್ಮ ಆತ್ಮೀಯ ಏನೋ ನಿಮ್ದು ಅಳಲು ಹೇಳಬೇಕು ಅಂತ ನಿಜವಾದ ಫ್ರೆಂಡ್ ಈಗ ಸಿಗಲ್ಲ, ಭಾಳ ಕಡಿಮೆ. ಏನಪ್ಪಾ ನೀನು ತೊಂದರೆ ಆಗೈತೆ ಅಂತಂದ್ರೆ ಮತ್ತೊಬ್ರು ಕೇಳಿದ್ರೆ ಆಗಿರ್ಬೋದು ಬಿಡು ಅಂತೇಳಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾರೆ. ನಿಜವಾಗಿ ಅದನ್ನ ಸಾಲ್ವ್ ಮಾಡೋದು, ಅದನ್ನ ನಾ ಅದನ್ನೆಲ್ಲ ನೀ ಯಾಕೆ ಹೆದರ್ತೀಯ ಅನ್ನೋರು ಅಂತ ಒಂದು ಫ್ರೆಂಡ್ಸ್ ಈಗ ಸಿಗಂಗಿಲ್ಲ, ಭಾಳ ಕಡಿಮೆ. ನಿಮ್ ಹೇಳೋ ಮಾತಿನ ಮ್ಯಾಗ ನಾವು ಒಂದು ಪ್ರಶ್ನೆ ಬರುತ್ತಾ ಸರ್? ಈಗ ನಿಮ್ಮ ಅವಾಗ ನೀವು ರೈಲ್ ಪ್ರಯಾಣ ಮಾಡಿದ್ರಲ್ಲ, ಬರೋದಕ್ಕಿಂತ ಮುಂಚೆ ಹೌದೌದು ಮಾಡೀನಿ ಸರ್. ಅವಾಗೆಲ್ಲ ಹಿಂಗಿತ್ತು ವಾತಾವರಣ ಅವಾಗ ನಿಮ್ಮ ಕಾಲದಲ್ಲಿ? ರೈಲ್ನಾಗ ಸರ್ ಎಲ್ಲರೂ ಮಾತಾಡ್ತಿದ್ರು, ಎಲ್ಲ ಚೆನ್ನಾಗಿ ಒಂದು ಸಂಸ್ಕೃತಿ ಮಾತಾಡ್ಕೊಂತ ಹೋಗ್ತಿದ್ವು. ಅಲ್ಲ ಮೊಬೈಲ್ ಇರ್ಲಿಲ್ಲ ಮೊಬೈಲೇ ಇರ್ಲಿಲ್ಲ. ಈಗ ನೋಡಿ ಜಸ್ಟ್ ಆಲ್ಮೋಸ್ಟ್ ಸ್ವಲ್ಪ ಹಂಗೆ ಗಮನಿಸೋಣ ಬೇರೆ ಕಡೆಗೆ, ಅಲ್ಲೆಲ್ಲ ಅವರೆಲ್ಲ ಮೊಬೈಲ್, ಅವರು ಮೊಬೈಲ್ ಅಲ್ಲಿ. ಈಗ ನಾವ್ ಇಲ್ಲಿ ವಿಡಿಯೋ ಮಾಡ್ತೀವಿ ಅಂತ ಸ್ವಲ್ಪ ಕೆಲವು ಜನ ವೀಕ್ಷಣೆ ಈ ಕಡೆ ಮಾಡ್ತೀವಿ, ನಾವು ನಿದ್ದೆ ಮಾಡ್ತಾವ್ರೆ. ಎಲ್ಲರ ಕಡೆ ಮೊಬೈಲ್ ಇವಾಗ ಅವ್ರವ್ರ ಕಡೆ ಲಕ್ಷ ಇರುತ್ತೆ. ಸಣ್ಣ ಹುಡುಗ ಹಿಡ್ಕೊಂಡು ಮೊಬೈಲ್ ಸರ್, ಹುಟ್ಟಿದ ಕೂಡಲೇ ಮೊಬೈಲ್ನಾಗ ಹುಟ್ಟಿ ಬರ್ತಾರ ಏನೋ ಅದ್ರ ಹಂಗಾಗೈತೆ. ಈಗ ಹುಟ್ಟಿದ ತಕ್ಷಣ ಅವ್ರು ನಾನು ಹುಟ್ಟಿದ ತಕ್ಷಣ ಮೊಬೈಲ್ ಕೊಡು ಅಂತಾರ. ಯಾಕಂದ್ರೆ ಮಿಸ್ ಕಾಲ್ ಕೊಡ್ಬೇಕು, ನಾವು ಹೋಗಿ ಮುಟ್ಟಿದ್ದಕ್ಕೆ ಅಂತಾರ. ಮಿಸ್ ಕಾಲ್ ಕೊಟ್ರೆ ಮುಟ್ಟಿ ಅಂತಾರ, ಹೋಗಿ ಮುಟ್ಟಿದ ಅಂತ ಅಂದ್ರ ಒಂದು ಇದಾಗೈತೆ ಅಂತ. ಈಗ ಮೊಬೈಲ್ಗೆ ಜನರೇಷನ್ ಗ್ಯಾಪ್ ಆಗೈತೆ ಸರ್. ಅದು ಸ್ವಲ್ಪ ಅವಾಗ ನೀವು ಫೋನ್ ಮಾಡ್ಬೇಕಂದ್ರೆ ಲಾಂಗ್ ಜರ್ನಿ ಮಾಡ್ಬೇಕಂದ್ರೆ ಏನ್ ಸ್ಲೀಪರ್ ಏನ್ ಮಾಡೋದು ಬೇಕಾಗಿಲ್ಲ, ಜನರಲ್ ಹೋಗೋದೇ ಬೆಸ್ಟ್. ಜನರಲ್ ಹೋಗಿದ್ರಿಂದ ನಿಮಗೆ ಒಂದು ಅನುಭವ ಸಿಗ್ತದೆ ಸರ್, ಮತ್ತೇನಿಲ್ಲ. ಎಲ್ಲರೂ ಮಾತಾಡ್ಬೋದು, ಎಲ್ಲರೂ ಕೂಡ ಬೆರಿಬಹುದು, ಜೀವನ ನೋಡ್ಬೋದು, ಇಲ್ಲಿ ಜೀವನ ಪಾಠ ಕಲಿಬಹುದು. ಇದು ಪುಸ್ತಕದಲ್ಲಿ ಸಿಗೋದಲ್ಲ, ಪುಸ್ತಕ ಸಿಗಂಗಿಲ್ಲ. ಪುಸ್ತಕದಲ್ಲಿ ನೀವು ಯಾವ ಬುಕ್ ಹುಡುಕಾಡಿದ್ರು ಸಿಗಂಗಿಲ್ಲ. ಇದು ನಮ್ಮ ಬದುಕಿನ ಪುಸ್ತಕದಲ್ಲಿ ರೆಕಾರ್ಡ್ ಆಯ್ತು. ಥ್ಯಾಂಕ್ ಯು ಸರ್, ನಿಮ್ಮ ಮಾತಾಡ್ಸಿ. ಥ್ಯಾಂಕ್ ಯು ಸರ್. ಒಂದೇನೋ ನಿಮ್ಮ ರೈಲ್ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡ್ರಿ. ನಾವು ಹಂಗೆ ಕೂತಿದ್ವಿ, ಏನ್ ಮಾಡೋದು, ವಿಡಿಯೋ ಮಾಡ್ಬೇಕಂತ ಏನ್ ಇರ್ಲಿಲ್ಲ ನಮ್ಗ, ಸಾಕಾಗೆ ಕೂತ್ಕೊಂಡಿದ್ವಿ. ಪ್ರಯಾಣ ಮಾಡಿದ್ವಿ, ಪ್ರಯಾಣ ಪ್ರಯಾಸ ಆಯಾಸ ಅಂತ ನಾವು ಪ್ರಯಾಣ ಸುಸ್ತು ಮಾಡುತ್ತೆ. ಈಗ ಆಯಾಸ ಹೋತಲ್ರಿ ಸರ್, ಈಗ ಮಾತಾಡಿದ್ಮೇಲೆ ಆಯಾಸು ಕಳ್ಕೋಬಹುದು, ನಿಮ್ಮ ಆಸೆ. ಬಟ್ ಇವತ್ತಿನ ಕಾಲಮಾನದಲ್ಲಿ ನಿಮ್ ತರ ಯೋಚನೆ ಮಾಡೋದು ಕಷ್ಟ ಅಂತ ನಾನ್ ಭಾವಿಸ್ತೇನೆ. ಯಾಕಂತಂದ್ರ ಈಗ ಯಾರನ್ನಾರ ಮಾತಾಡಿಸಿದ್ರೆ ಯಾರು ಏನೋ ಯೋಚನೆ ಮಾಡ್ತಾರೆ. ನಿಮ್ಮ ಭಾವನೆ ಬೇರೆ, ಈಗಿನವರ ಭಾವನೆ ಬೇರೆ. ಅವ್ರು ಮಾತಾಡಿಸಿದ್ರೆ ಮುಂದೆ ಏನಾಗುತ್ತೋ ಏನೋ, ಆಮೇಲೆ ಏನ್ ಯೋಚನೆ ಮಾಡ್ತಾರೋ ಏನೋ, ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಏನೋ ಅಂತ ಯೋಚನೆ ಮಾಡ್ತಕ್ಕಂಥ ಕಾಲ ಅದು. ಹಾಗಾಗಿ ಅವ್ರ ಯೋಚನೆ ಮಾಡ್ತಾರೆ. ಬಟ್ ನೀವು ಇವತ್ತಿನ ದಿವಸ ಹಳುಬ್ರಾಗಿ ಹಳೆ ಕಾಲ ತರ ಯೋಚನೆ ಮಾಡ್ತೀವಿ. ಹೌದು ಸರ್. ನೋಡ್ರಿ ನಮ್ ಪ್ರಯಾಣ ಅಲ್ಲ ಇದು. ಇನ್ನೊಂದು ಮತ್ ಸರ್, ಈಗ ನಮ್ದು ಪ್ರಯಾಣ ಈಗ ನಮ್ ಮುಗಿದ ಕೂಡಲೇ ನಮ್ ಸೀಟ್ ಕೊಟ್ಬಿಡ್ತೀವಿ, ನಮ್ ಪ್ರಯಾಣ ಮುಗೀತಲ್ಲಿಗೆ. ಜೀವನ ಪ್ರಯಾಣ ಅಷ್ಟೇ ಸರ್. ಈಗ ನಮ್ದು ಮುಗೀತಂದ್ರೆ ನಾವು ಬಿಟ್ಟು ಹೋಗೋದೇ, ಎಲ್ಲ ತಗೊಂಡ್ ಹೋಗೋದು ಏನಿಲ್ಲ. ಹೆಂಗ್ ಸೀಟ್ ಬಿಟ್ಟು ಹೋಗ್ತೀವಿ ಜೀವನನ ಬಿಟ್ಟು ಹೋಗೋದು, ಜೀವನನೇ ಬಿಟ್ಟು ಹೋಗೋದು. ಅದ್ರಾಗ ಏನೈತೆ ಸರ್, ಬದುಕು ಒಂದು ಪ್ರಯಾಣನೇ. ನಮ್ಮ ಪಾಳೆ ಬಂದಾಗ ನಾವು ನಮ್ಮ ಬಿಟ್ಟು ಎದ್ದು ಹೋಗ್ಬೇಕು, ಅದೇನು ಹೊತ್ಕೊಂಡು ಹೋಗ್ಲಿ ಬರಂಗಿಲ್ಲ. ಈ ಸೀಟಿನ ಸಂಬಂಧ ದೊಡ್ಡ ಜಗಳ ಆಗ್ಯಾವ ಸರ್. ನನ್ ಸೀಟ್ ಇದೆ, ನೀ ಹೆಂಗ್ ಗೊತ್ತಿ ಅಂತ ಹೇಳಿ ಹಿಂಗ ಸೀಟಿಗಾಗಿ ದೊಡ್ಡ ಜಗಳ ಆಗ್ಯಾವ. ಏನು ಕಾಯಮಲ್ಲ, ಅದು ನಾವು ಬಂದ್ ಕೂಡಲೇ ನಾವು ಇಳಿದು ಹೋಗ್ಬೇಕಿದೆ, ತಗೊಂಡ್ ಹೋಗಕ್ ಬರಂಗಿಲ್ಲ. ನಮ್ ಮುಗಿತ ಅಲ್ಲಿಗೆ. ನಮ್ ಕರೆ ಬಂತಂದ್ರೆ ನಾವು ಹೋಗಬೇಕು ಅಷ್ಟೇ ಸರ್. ಕಂಪರಿಸನ್ ನನಗೆ ಆಗ್ಲಿಲ್ಲ. ನಾವು ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ ಓಕೆ ಸರ್. ಇಂಗ್ಲಿಷ್ ನಲ್ಲಿ ಲೈಫ್ ಬುಕ್ ಕನ್ನಡ ಅಂತ ಹೊಡೆದ್ರೆ ಸಿಗುತ್ತೆ. ನಾನು ಗೋವಾಕ್ ಹೋಗಿದ್ದೆ, ನಾನು ಕೂಡ. ಓಕೆ ಸರ್. ಅಲ್ಲಿ ನಮ್ಮ ಬ್ರದರ್ ಇರ್ತಾರೆ, ಅವ್ರನ್ನ ಮಾತಾಡ್ಸೋಣ ಅಂತ ಹೋಗಿದ್ದೆ. ಅವ್ರು ಕೂಡ ಅಲ್ಲೇ ಕೆಲಸ ಮಾಡ್ತಾರೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಾರೆ. ಓಕೆ ಸರ್. ಬಾ ಅಂತ ಹೇಳಿದ್ರು. ನಾನು ಈಗ ನೀವು ಸ್ನೇಹದ ಬಗ್ಗೆ ಹೇಳಿದ್ರಿ, ನಾನು ಇವತ್ತು ನಾವು ಸ್ನೇಹವನ್ನ ಸಂಘವನ್ನ ನಿಮ್ ನೋಡಿ ಮಾಡ್ತಾ ಇದ್ವಿ. ಸ್ನೇಹ ಕಳ್ಕೊಬಾರ್ದಲ್ಲ, ಇಟ್ಕೊಳ್ಳೋಣ ಅಂತ ಹೇಳಿ ಒಬ್ಬ ಸ್ನೇಹಿತರನ್ನು ಕರ್ಕೊಂಡು ಹೋಗಿದ್ದೆ. ಅವರು ಗೋವಾ ನೋಡಿದಂಗ ಆಗ್ತದೆ, ಹೋಗೋಣ ಅಂತ ಒಂದು ಕಂಪ್ನಿಗೆ ಹೋಗಿದ್ವಿ. ಅಲ್ಲಿ ಅವ್ರು ಮೀಟ್ ಆಗಿ ಒಂದ್ ಸ್ವಲ್ಪ ಕೆಲಸ ಇತ್ತು, ಅದನ್ನ ಮುಗಿಸ್ಕೊಂಡು ಬಂದ್ವಿ. ನೀವು ಸಿಕ್ರಿ. ಇಲ್ಲ ಸ್ನೇಹಿತರು ಅಂದ್ರೆ ಹೆಂಗಿರ್ತದೆ ಅಂತ ಸರ್, ಅವ್ರು ಜಸ್ಟ್ ಅವರ ಒಂದು ಮಾತು ಕೇಳಿಸಾಗ ಎಷ್ಟೋ ನಮ್ಗೆ ಆನಂದ ಸಿಗ್ತೈತೆ. ನಮ್ಮ ಒಂದು ಹೃದಯದಿಂದ ಇರ್ತಕ್ಕಂಥ ಫ್ರೆಂಡ್ಸ್ಗಳ ಜಸ್ಟ್ ಒಂದು ಮಾತಾಡಿದ್ರೆ, ಏನಪ್ಪಾ ಇವತ್ತು ನನ್ನ ಫ್ರೆಂಡ್ ಮಾತಾಡಿದ, ಎಷ್ಟು ಆನಂದ ಆಯ್ತು ನನಗೆ.
ಸ್ನೇಹ ಮನೆ ಬೇರೆ ಆಗಿರ್ಬೋದು, ಮನಸ್ಸು ಒಂದಾಗಿರ್ಬೋದು. ಮನಸ್ಸು ಒಂದಾಗಿರ್ತದೆ ಸರ್. ಇದು ಮಾತ್ರ ನೀವು ಇಂಥ ಸ್ನೇಹದ ಬೆಲೆ ಕಟ್ಲಿಕ್ಕೆ ಆಗಕ್ಕೆ ಸಾಧ್ಯ ಇಲ್ಲ ಸರ್. ನಮ್ಮ SSLC ಇಂದ ನಮ್ಮ ಫ್ರೆಂಡ್ಸ್ಗಳು ಅದಾರ ಸರ್, ಇನ್ನೂ ಅದಾರ. ನಾವು ಟಚ್ ಅಲ್ಲಿ ಇದೀವಿ, ಎಲ್ಲ ನಮ್ಮ ವಾಟ್ಸಪ್ ಗ್ರೂಪ್ ಮಾಡ್ಕೊಂಡಿವಿ, ಎಲ್ಲರೂ ಟಚ್ ಅಲ್ಲಿ ಇದೀವಿ. ಎಲ್ಲರೂ ಒಂದು ಗುಂಪಲ್ಲಿ ಇರ್ತಕ್ಕಂಥ ಮಜಾ ನೀವು ಎಲ್ಲಿ ಹೊರಗಡೆ ಸಿಗಂಗಿಲ್ಲ. ಆ ಒಂದು ಏನೋ ಅನುಭವಗಳಿದ್ರು, ಏನೋ ತೊಂದರೆಗಳಿದ್ರು ಎಲ್ಲಿದಲ್ಲೇ ಸಾಲ ಸಿಕ್ಬಿಡ್ತೈತೆ ನಿಮ್ಗೆ. ಏನೋ ಪ್ರಯತ್ನ ಹೆಂಗ್ಯಾಕೆ ಮಾಡ್ತೀವಿ ಹಿಂಗೆ ಮಾಡಂತಾರ. ನಾವು ಏನಾದ್ರು ಅನುಭವಗಳು ಬೇಕಾತ ನಮ್ಗೆ ತೊಂದರೆಯಲ್ಲಿ ಇದ್ದಾಗ ಪ್ರತಿಯೊಬ್ಬ ಒಂದು ಫ್ರೆಂಡಿಗೆ ಜಸ್ಟ್ ಒಂದು ಕಾಲ್ ಮಾಡಿ ಸಾಕ, ದೋಸ್ತ್ ಹೆಂಗ್ ಮಾಡಂಗೆ ಯಾಕೆ ಮಾಡ್ತೀವಿ ಅಂತ ಅನುಕೂಲಕ್ಕೆ. ಈಗ ನಂದೊಂದು ಪ್ರಶ್ನೆ ಏನಂದ್ರ, ಈಗ ರೈಲಿನಲ್ಲಿ ಈ ತರ ಪ್ರಯಾಣ ಮಾಡ್ತಾ ಇರ್ತೀರಿ, ಬಹಳಷ್ಟು ಸರಿ ಮಾಡಿರಿ ನೀವು ಈಗಾಗಲೇ ನಿಮ್ಮ ಬದುಕಿನಲ್ಲಿ. ಇಷ್ಟೇ ಒಂದು 65 ಏಜ್ ಇರ್ಬೋದು. ನಂದು ಈಗ 60 ನಂದು 58 ಸರ್. 58 ಆಯ್ತು. ಇನ್ನೆರಡು ವರ್ಷಕ್ಕೆ 60 ವರ್ಷ ಆಗೋಯ್ತು. ಸರ್ಕಾರಿ ಇದ್ರ ಪ್ರಕಾರ ನಿವೃತ್ತಿ ಆಗಲ್ದಕ್ಕ. ಈಗ ಈ ತರ ಪ್ರಯಾಣ ಮಾಡುವಾಗ ನಿಮ್ಗ ಈ ಪ್ರಯಾಣದಲ್ಲಿ ಅದಂತ ಅನುಭವ ಹಂಚ್ಕೋರಿ ಏನಾರ. ಈಗ ಏನಾದ್ರು ಈಗ ನನ್ ಜೊತೆಗೆ ಇವತ್ತು ಹಂಗೆ ಮಾತಾಡಿದ್ರಿ, ಇದೊಂದು ಕಥೆನೇ ಬೇರೆ. ಬಟ್ ಬೇರೆ ಏನಾರ ನಿಮ್ಗೆ ಪ್ರಯಾಣದಲ್ಲಿ ಆಗಿರುವಂತ ಅನುಭವ ಏನಿರುತ್ತಲ್ಲ, ಕಹಿ ಸಿಹಿ ಯಾವ್ದಾರ ಇಲ್ಲ, ಅದನ್ನ ಹಂಚ್ಕೊಳ್ರಿ, ಏನಾದ್ರು ನೆನ್ಪಡ್ಕೊಳ್ರಿ. ಈಗ ಈ ತರ ಆತಪ್ಪ ಒಂದ್ ದಿವಸ ಪ್ರಯಾಣ ಕಹಿ ಅನುಭವ ಅಂದ್ರೆ ಸರ್ ಒಂದೊಂದ್ ಸರ್ತಿ ಆಗಿರ್ತೈತೆ. ಏನಾದ್ರು ಅವ್ರಿಗೆ ಒಬ್ರು ಏನೋ ಅಂತ ಸ್ವಲ್ಪ ಬಹಳ ರ್ಯಾಶ್ ಇದ್ದವ್ರು ಬಂದು ಇದು ಸೀಟ್ ನಂದೈತಿ ಅಥವಾ ಏನೇನೋ ಒಂದು ಗಲಾಟೆ ಮಾಡಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಿರ್ತೈತಿ. ಅಂತ ಟೈಮ್ನಾಗ ಏನ್ ಮಾಡ್ಲಿಕ್ಕೆ ಬರೋ ಸುಮ್ ಸೈಲೆಂಟ್ ಇದ್ಬಿಡೋದ್ರಿ. ಅಂತವ್ರು ಇರ್ತಾರ. ಒಬ್ರು ರಾಜಕೀಯ ವ್ಯಕ್ತಿ ಬಂದ್ಕೊಳ್ಳಿ, ನೀವು ಸೀಟ್ ಐತಿ ನಮ್ದು, ಇಲ್ಲಿ ನಮ್ಮ ಮಂದಿ ಬರ್ತಾರ, ಹೇಳ್ರಿಪ್ಪ ಯಾತ್ಬಿಡುದು ಅಷ್ಟೇ. ಅವಾಗ ಅಷ್ಟೇ ಇರ್ತಾವ ಅವಾಗೆಲ್ಲ ಅನುಭವಿಸ್ಕೊಂಡು ಹೋಗೋದು. ಇದ್ರಲ್ಲಿ ಏನಿಲ್ರಿ, ನಂದ ಅಂತ ಕೊಡುದಿಲ್ಲ. ಜನರಲ್ ಅಂದ್ರೆ ಜನರಲ್ ಅದ, ನಮ್ ಸೀಟ್ ಅಲ್ಲ ಅದು. ಸುಮ್ಮ ಅನುಭವ ಅದು ಜಸ್ಟ್ ಒಂದು ಎಲ್ಲ ಜೊತೆ ಒಂದು ಬೆರಿತೀವಲ್ಲ, ಇದರ ಒಂದು ಸಂತೋಷ ಇದೆಲ್ಲ ಸಿಗಂಗಿಲ್ಲ. ಬದುಕಿನ ಪುಸ್ತಕ ಅಂತ ಚಾನಲ್ ಇಟ್ಕೊಂಡಿದ್ದೀವಿ. ಈ ಬದುಕಿನ ಪುಸ್ತಕದಲ್ಲಿ ಬದುಕಿನ ಕತೆ ಹೇಳಲಿಲ್ಲ ಅಂದ್ರೆ ಹೆಂಗ? ಈ ಬದುಕೆ ಹಾಗೆ. ಬದುಕು ವಿಸ್ಮಯ, ಬದುಕು ರಹಸ್ಯ, ಬದುಕು ಮಾಯೆ ಎಲ್ಲವನ್ನ ಒಳಗೊಂಡಿರುತ್ತ. ಅಂಥದ್ರೊಳಗೆ ಇಲ್ಲಿ ನೋಡ್ರಿ ಎಷ್ಟು ಸರಳತೆ, ಎಷ್ಟು ನಿಧಾನ. ಅವ್ರಿಗೆಲ್ಲ ನೋಡಿ, ಇವರು ಕೆಳಗಡೆ ಕೂತ್ಕೊಂಡು ಪಾಪನ ಮಗ್ಳು ಕರ್ಕೊಂಡು ಈ ಕಡೆ, ಆಮೇಲೆ ಇವರು ಮಡದಿಯವರು ಮೇಲೆ ಕುಡಿಸ್ಯಾರ. ಇದೇ ಸರಳತೆ ಬದುಕು ಏನು ಕಲಿಸ್ಕೊಂಡು ನಾವು ಯೋಚನೆ ಮಾಡೋದ ಪದ್ಧತಿನೇ ಬೇರೆ. ಆದ್ರೆ ನನ್ನ ಹೆಂಡರು ನನ್ನ ಮಕ್ಕಳು ಇಲ್ಲಿ ಕೂರ್ಲಿ ಅನ್ನೋ ಒಂದು ಭಾವ ಇದೆಯಲ್ಲ, ಅದು ಭಾಳ ಗ್ರೇಟ್ ಅನ್ಸುತ್ತೆ. ಈ ರೀತಿ ನೋಡೋದು ಅಪರೂಪ. ಮಕ್ಕಳನ್ನ ಮುಂದೆ ಕರ್ಕೊಂಡು ಕೆಳಗಡೆಗೆ ನಾವು ಕೂತ್ರೆ ವಲಸಾಗಿ ಹೋಗುತ್ತೆ ಅಂತ ಯೋಚನೆ ಮಾಡ್ತೀವಿ ನಾವು ಕೆಳಗಡೆಗೆ. ಅವ್ರು ಆ ಥರ ಯೋಚನೆ ಮಾಡಲ್ಲ. ಸರಳವಾಗಿ ಬದುಕು ಹೇಗೆ ಬೇಕಾದ್ರೆ ಕಳಿಬೋದು. ಸರಳತೆ ಬದುಕೋದೇ ಕಷ್ಟ, ಸರಳತೆ ಅನ್ನೋದೇ ಕಷ್ಟ. ನಾವು ಸರಳವಾಗಿ ಬದುಕ್ತೀವಿ ಅನ್ನೋದು ಕಷ್ಟ. ಸರ್ ನಾನು ಬೆಳಗ್ಗೆ 4ಕ್ಕೆ ಎದ್ದು ಬಿಡ್ತೀನಿ, ಯೋಗ ಮಾಡಿಬಿಡ್ತೀನಿ, ಸರಳ ಅದು. ಬಟ್ 4ಕ್ಕೆ ಎದ್ದು ಯೋಗ ಮಾಡ್ತೀನಿ ಅನ್ನೋದು ಬಾಯಿಲೆ ಸರಳ, ಬಟ್ ಮಾಡೋಕ್ಕಾಗಲ್ಲ. ಸರ್ ನಾನು ಯಾರ ಜೊತೆಗೆ ಜಗಳ ಮಾಡಲ್ಲ ಅನ್ನೋದು ಸರಳ, ಆದರೂ ಒಂದೊಂದ್ಸರಿ ಜಗಳ ಮಾಡ್ತೀವಿ. ಇದೇ ಬದುಕು. ಆದ್ರೆ ಅದ್ರ ಕಡೆಗೆ ಸರಳತೆ ಕಡೆಗೆ ಇವೆಲ್ಲ ಒಂದಿಷ್ಟು ಡಾಕ್ಟರ್ APJ ಅಬ್ದುಲ್ ಕಲಾಂ ಜಿಯವರು ಇರ್ಬೋದು, ಡಾಕ್ಟರ್ BR ಅಂಬೇಡ್ಕರ್ ಇರ್ಬೋದು. ಅವರು ಬದುಕಿನಲ್ಲಿ ಯಾವ ಈ ಆಧುನಿಕ ಜಗತ್ತಿನ ಸ್ಪರ್ಶನೇ ಇರಲಿಲ್ಲ ಅವಾಗ. ಆಗಿನ ಕಾಲನೇ ಬೇರೆ. ಅಂತಹ ಕಾಲದೊಳಗೆ ಅವರು ಸರಳತೆಯಾಗಿ ಬದುಕಿದ್ದಕ್ಕೇನೆ ಅವರು ಸಾಧನೆ ಮಾಡಿದ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದೊಳಗೆ. ಅವ್ರ ಬದುಕನ್ನ ಎಷ್ಟೋ ಹೋರಾಟವನ್ನು ಮಾಡಿ ಬದುಕಿದ್ದಾರೆ ಅವರು. ಆದ್ರೆ ಇವತ್ತು ಜಗತ್ತು ನಮ್ಗೆ ಅವರು ಹೋರಾಟದ ಪ್ರತಿಫಲನೇ ಇವತ್ತು ನಾವು ಇಷ್ಟು ಶಾಂತಿಯುತವಾಗಿ, ಆರಾಮಾಗಿ, ನೆಮ್ಮದಿಯಾಗಿ ಭಾರತದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗಿದೆ ಇವತ್ತಿನ ದಿವಸ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಹೋರಾಟದ ಪ್ರತಿಫಲವೂ ಕೂಡ ಇದು ಒಂದು ಭಾಗ ಅಂತ ಹೇಳ್ಬೋದು. ಈಗ ನಮ್ಗೆ ಇಷ್ಟು ಶಾಂತತೆಯಾಗಿ ಕೂತ್ಕೊಂಡು ಆರಾಮಾಗಿ ಪ್ರಯಾಣ ಮಾಡಲಿಕ್ಕೆ ಕಾರಣ ಅವ್ರದ್ದು ಒಂದು ಉದ್ದೇಶನೂ ಇತ್ತೇನೋ ಅವ್ರ ಮನಸ್ಸಿನಲ್ಲಿತ್ತು. ತಾವು ಅಷ್ಟು ಅನುಭವಿಸಿದಂಥ ಎಲ್ಲ ದಿನಗಳನ್ನು ಮುಂದಿನ ಜಗತ್ತು ಅನುಭವಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಭಾಳಷ್ಟು ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿ ಬದುಕನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಆ ಮಹಾನ್ ವ್ಯಕ್ತಿಗೆ ಇವತ್ತಿನ ದಿವಸ ನಾವು ಎಷ್ಟು ಪ್ರಣಾಮ ಸಲ್ಲಿಸಿದ್ರು ಕಡಿಮೆ. ಇನ್ನು ಇದೇ ರೀತಿಯಾಗಿ ಒಂದಷ್ಟು ಬೇರೆ ಬೇರೆ ಕಥೆಗಳನ್ನು, ಬದುಕಿನ ಕಥೆಗಳನ್ನು ತರ್ತೀನಿ. ಇವತ್ತಿನ ವಿಶೇಷ ಏನಂತಂದ್ರೆ, ರೈಲಿನೊಳಗೆ ಒಬ್ಬ ರೈಲಿನ ಪ್ರಯಾಣ ಹೇಗಿರುತ್ತೆ, ಆಗು ಹೋಗುಗಳ ಕುರಿತು ಒಂದಷ್ಟು ಮಾತಾಡಿದ್ರಲ್ಲ ಈ ಯಜಮಾನರು, ಭಾಳ ಚೆನ್ನಾಗಿತ್ತು. ಹಾಗೆ ಅವ್ರು ಮಾತಾಡಿಸಿದ್ರು, ಹೇಳಿದರು ಒಂದೆರಡು. ನನಗೂ ರೆಕಾರ್ಡಿಂಗ್ ಮಾಡ್ಬೇಕನ್ನಿಸ್ತು, ಇದ್ರ ಬಗ್ಗೆ ತಿಳ್ಕೊಬೇಕನ್ನಿಸ್ತು. ರೈಲಿನ ಪ್ರಯಾಣ ರಶ್ ಆಗಿದ್ದಾಗ ಜನರೆಲ್ಲ ಯಾವ ರೀತಿಯಾಗಿ ವರ್ತನೆಯನ್ನು ಮಾಡ್ತಾರೆ ಅನ್ನೋದ್ರ ಕುರಿತು ಕೂಡ ನಮ್ಗೆ ಇಲ್ಲಿ ಗಮನಕ್ಕೆ ಬಂತು. ಭಾಳ ಚೆನ್ನಾಗಿತ್ತು. ಕೆಲವರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ಅವರವರ ಭಾವಕ್ಕೆ ಬಿಟ್ಟಿದೆ. ಎಲ್ಲರೂ ಒಳ್ಳೆಯವರೇ ಇರ್ತಾರೆ, ಯಾರೂ ಕೂಡ ಜಗಳ ಮಾಡ್ಬೇಕಂತಿರಲ್ಲ. ಅವು ಮುಖಭಾವ, ಅವ್ರ ಮಾತಿನ ಶೈಲಿಗಳಿಂದ ಒಂದಷ್ಟು ಇರುಸು ಮುರುಸುಗಳಾಗಿ ಜಗಳ ಆಗ್ತವೆ ಅಷ್ಟು. ಅದು ಬಿಟ್ಟರೆ ಏನಿಲ್ಲ. ರೈಲಿನ ಪ್ರಯಾಣ ಯಾವಾಗಲೂ ಸುಖಕರನೇ. ರೈಲಿನ ಪ್ರಯಾಣ ಬಸ್ಸಿಗಿಂತ ಅದ್ಭುತವಾದಂಥ ಪ್ರಯಾಣ.
ಯಾಕಂತಂದ್ರೆ ಇಲ್ಲಿ ನಾವು ರಿಸಸ್ ಬಂತು ಅಂತಂದ್ರೆ ಟಾಯ್ಲೆಟ್ ಬಂತು ಅಂತಂದ್ರೆ ನಾವಿಲ್ಲಿ ಹೋಗ್ಬೋದು, ಹೊರಗಡೆ ಹೋಗಿ ಇದು ಟಾಯ್ಲೆಟ್ ರೂಮ್ಗಳಿಗೆಲ್ಲ ಹೋಗಿ ಬರ್ಬೋದು. ಬಸ್ಸಲ್ಲಿ ಆಗಲ್ಲ. ನೀವು ಲಾಂಗ್ ಜರ್ನಿ ಮಾಡ್ತೀರಿ ಅಂತಂದರೆ ಅಲ್ಲಿ ಅವರು ಕಂಡಕ್ಟರ್ನ ಡ್ರೈವರ್ನ ಪರ್ಮಿಷನ್ ತೊಗೊಂಡು ಬಸ್ ನಿಲ್ಲಿಸ್ಬಿಟ್ಟು ನೀವು ಹೊರಗಡೆ ಹೋಗಬೇಕಾಗ್ತದೆ. ಅದು ಇನ್ನೊಬ್ಬರು ಪ್ರಯಾಣಿಕರಿಗೆ ಕಷ್ಟ ಆಗ್ತದೆ. ಅವರು ಬೇಗ ಪ್ರಯಾಣ ಮಾಡಬೇಕಾಗಿರ್ತದೆ, ತಮ್ಮ ಊರನ್ನು ತಲುಪಬೇಕಾಗಿರ್ತದೆ. ಇನ್ಯಾರೋ ಬಸ್ ನಿಲ್ಲಿಸ್ಬಿಟ್ರೆ ಕಷ್ಟ ಆಗ್ತದೆ. ಇದು ಆಗಲ್ಲ. ಇದು ನಿಲ್ಲಿಸೋಕ್ಕೂ ಬೇಕಾಗಿಲ್ಲ. ಆರಾಮಾಗಿ ನಮ್ಮ ಕೆಲಸವನ್ನು ಮಾಡ್ಕೊಳ್ಬೋದು. ಆಮೇಲೆ ಇಲ್ಲಿ ಊಟ ತಿಂಡಿಯನ್ನು ಮಾಡ್ಕೊಳ್ಬೋದು. ಲಾಂಗ್ ಜರ್ನಿ ಎಂಥದೇ ಉದ್ದ ಜರ್ನಿ ಇದ್ರೂ ಸಹಿತ ಆರಾಮಾಗಿ ಮಾಡ್ಬೋದು. ಇನ್ನೊಂದು ಸೌಲಭ್ಯ ಏನಂತಂದ್ರೆ ಈ ಒಂದು ಜನರಲಲ್ಲಿ ನಾನು ಪ್ರಯಾಣ ಮಾಡೋಕ್ಕಾಗಲ್ಲ ಅಂದ್ರೆ AC ಇದ್ರೊಳಗೆ ಮಾಡ್ಬೋದು, ಸ್ಲೀಪರ್ ಕೋಚಲ್ಲಿ ಮಾಡ್ಬೋದು, ಒಬ್ಬರೇ ಆರಾಮ ಮಲ್ಕೊಂಡು ಹೋಗ್ಬೋದು. ಅದು ಇಲ್ಲ ಇನ್ನೊಂದು ಹೆಚ್ಚಿಗೆ ಸೌಲಭ್ಯ ಬೇಕಂದ್ರೆ AC ಮಾಡ್ಬೋದು. ಆರಾಮಾಗಿ ವಸ್ತ್ರ ಕೊಡ್ತಾರೆ, ಒದ್ಕೊಳ್ಳೋಕ್ಕೆ ಚಾದರ ಕೊಡ್ತಾರೆ, ಹಾಸಿಗೆ ಕೊಡ್ತಾರೆ, ದಿಮ್ ಕೊಡ್ತಾರೆ. ಆಮೇಲೆ ಬ್ಯಾಡ್ ಸ್ಮೆಲ್ ಬರಲ್ಲ ಅಲ್ಲಿ. AC ಒಳಗೆ ಯಾವ ರೀತಿ ಹೊಗೆ ಸ್ಮೆಲ್ಲು ಕೂಡ ಬರಲ್ಲ. ಇದ್ರೊಳಗೆ ಆಗಲ್ಲ. ಇಲ್ಲಿ ಎಲ್ಲ ಸ್ಮೆಲ್ ಬರ್ತಾ ಇರ್ತದೆ, ನೀಟ್ ಮೇಂಟೈನ್ ಮಾಡಲ್ಲ. ಅದರಲ್ಲೆಲ್ಲ ಬಹಳಷ್ಟು ಚೆನ್ನಾಗಿರ್ತದೆ AC ಒಳಗೆ. ಅದು ದುಡ್ಡು ಇರೋರು ಪ್ರಯಾಣ ಮಾಡ್ತಕ್ಕಂಥದ್ದು. ದುಡ್ಡು ಇಲ್ಲ ಅಂದವರು ಜನರಲಲ್ಲಿ ಮಾಡ್ಬೋದು. ಈ ರೀತಿಯಾಗಿ ಆರಾಮಾಗಿ ಜೀವನವನ್ನು ಕಳಿಬೋದು. ಈಗ ಏನು ತೊಂದರೆ ಇಲ್ಲ. ಕೆಳಗಡೆ ಕೂತ್ಕೋತಾರೆ, ಏನು ತೊಂದರೆ ಭಾಳಾದರೆ ಸ್ವಲ್ಪ ಬಟ್ಟೆ ಗಲೀಜಾಗ್ತದೆ. ಅದನ್ನ ಬಿಟ್ಟರೆ ಏನೂ ಇಲ್ಲ. ಮನಸ್ಸಂತರೂ ಗಲೀಜಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಮನಸ್ಸು ಗಲೀಜಿರ್ತದೆ, ಆದರೆ ಬಟ್ಟೆ ಶುಭ್ರ ಇರ್ತದೆ, ಅಲ್ಲಿ ಭಾವ ಸರಿ ಇರಲ್ಲ. ಹೀಗಾಗಿ ಎಲ್ಲ ರೀತಿ ಬದುಕನ್ನು ನಾವು ನೋಡೋದಷ್ಟೇ. ಹಾಗಾಗಿ ನನ್ನ ಬದುಕಿನ ಪುಸ್ತಕ, ಇದು ನಿಮ್ಮ ಬದುಕಿನ ಪುಸ್ತಕ ಯೂಟ್ಯೂಬ್ ಚಾನಲ್ನಲ್ಲಿ ಇಂಥದ್ದೊಂದು ಬದುಕನ್ನು, ಇಂಥದ್ದೊಂದು ಕಥೆಯನ್ನು ಹೆಣೆದು ಕೋಣಿಸಿ ತಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇದಕ್ಕೆಲ್ಲ ಸಹಕಾರ ಈ ಯಜಮಾನರು. ಇವತ್ತಿನ ಕಥೆಯನ್ನು ಇಲ್ಲಿಗೆ ಮುಗಿಸೋಣ. ಇನ್ಯಾರೋ ಮಾತಾಡಿದ್ರೆ ಮಾತಾಡ್ಸೋಣ, ಇಲ್ಲ ಅಂದರೆ ಪ್ರಯಾಣವನ್ನು ಮುಂದುವರ್ಸೋಣ. ಬದುಕು ಒಂದು ಪ್ರಯಾಣ ಅಂತ ಹೇಳಿಕೊಟ್ಟವರು ಹಿರಿಯರು. ಯಾಕಂದರೆ ಕೆಲವೊಂದಷ್ಟು ವಿಷಯಗಳನ್ನು ಪ್ರಯಾಣ ಮಾಡಿದಾಗ ಕಲಿಬೋದು, ಇನ್ನೊಂದಷ್ಟು ವಿಷಯಗಳನ್ನು ಬುಕ್ಸ್ ಓದಿ ಕಲಿಬೋದು. ಅದಕ್ಕೆ ಹೇಳಿದ್ದು ಹಿರಿಯರು, ಕೋಶವನ್ನು ಓದು ಹಾಗೆ ದೇಶವನ್ನು ಕೂಡ ಸುತ್ತು ಅಂತ ಹೇಳ್ತಾರೆ. ಕೋಶ ಓದೋದಕ್ಕಿಂತ ದೇಶ ಸುತ್ತುವುದೇ ಮೇಲು ಅಂತ ಇನ್ನೊಂದು ಕಡೆಗೆ ಹೇಳ್ತಾರೆ. ಅದು ಸತ್ಯ ಕೂಡ. ಯಾಕಂದರೆ ಮುಟ್ಟಿ ಸ್ಪರ್ಶ ಮಾಡಿ ಅನುಭವಿಸಿ ನಾವೆಲ್ಲ ಕಲಿಯೋದು ಪ್ರಯಾಣದಲ್ಲಿ. ಆದರೆ ಕೋಶದಲ್ಲಿ ಬರೀ ಮನನ ಮಾಡ್ಕೋಬೋದು, ಓದ್ಬೋದು, ತಿಳ್ಕೊಳ್ಬೋದು ಅಷ್ಟೇ. ಆದರೆ ಅನುಭವಿಸ್ಲಿಕ್ಕೆ ಬರಲ್ಲ. ಅಲ್ಲಿ ಸುಮ್ಮ ಓದೋದಷ್ಟೇ. ಹಿಂಗಿತ್ತು, ಹಂಗಿದೆ ಅಂತ ತಿಳ್ಕೊಳ್ಳೋದು. ಆದರೆ ಹಿಂಗೆ ಇತ್ತು, ತಾಜ್ ಮಹಲ್ ಹೀಗಿದೆ ಅಂತ ಅನ್ಕೊಳ್ಳೋದಕ್ಕಿಂತ ತಾಜ್ ಮಹಲ್ ಹತ್ರನೇ ಹೋಗಿ ನಾವು ಏನಪ್ಪ ಇದು ಶಿಲೆ ಅಂಥದ್ದಿದೆ, ಅದು ಎಲ್ಲ ಕುತೂಹಲ, ಕೌತುಕ, ಅದ್ಭುತ ಅದೆಲ್ಲ ಅಲ್ಲಿ ಸಿಗ್ತದೆ. ಪುಸ್ತಕದಲ್ಲಿ ಅದ್ಭುತ ಅದೆಲ್ಲ ಕೌತುಕ ಸಿಗಲ್ಲ. ಸುಮ್ಮನೆ ಊಹೆ ಮಾಡ್ಕೊಳ್ಳೋದಷ್ಟೇ. ಹಿಂಗಿರ್ಬೋದು ಅಂತ. ಅದಕ್ಕೆ ಪ್ರಯಾಣ ಮಾಡಿ, ಪ್ರಯಾಣ ಚೆನ್ನಾಗಿರ್ತದೆ. ನನಗೂ ಒಂದು ಈ ಪ್ರಯಾಣದ ಮಧ್ಯದಲ್ಲಿ ಬೇರೆಯವ್ರನ್ನ ಮಾತಾಡಿಸುವಂಥ, ಬದುಕಿನ ಕಥೆಯನ್ನು ಹೇಳುವಂಥ ಅವಕಾಶ ಸಿಕ್ಕಿದ್ದಕ್ಕೆ ನನಗೂ ಖುಷಿ ಆಗುತ್ತೆ. ಈ ಕತೆ ನನಗೆ ಎಷ್ಟು ಖುಷಿ ಆಗಿದೆಯೋ ತಮಗೂ ಕೂಡ ಖುಷಿ ಆಗಿದೆ ಅಂತ ಭಾವಿಸ್ತೀನಿ. ಕತೆ ಖುಷಿ ಆದರೆ, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿಬೇಡಿ. ದಯವಿಟ್ಟು ನಿಮ್ಮ ಚಾನಲ್ ಅಂದ್ಕೊಳ್ಳಿ, ನಿಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕತೆ ಮುಗಿಸೋಣ. ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ವೀಕ್ಷಕರೇ. ಧನ್ಯವಾದ, ನಮಸ್ಕಾರ ಸರ್. ಥ್ಯಾಂಕ್ ಯು. ನಿಮಗೆ ಕತೆ ಮುಗಿತು ಸರ್. ಇದು ನಮ್ಮದು ಫಸ್ಟ್ ಸ್ಟಾರ್ಟಿಂಗಿಂದ ಅಂದ್ರೆ ನಮ್ಮ 9 ವರ್ಷ ಪ್ರೀತಿ. ನಮ್ಮದು 9 ವರ್ಷ ಪ್ರೀತಿ. ನಮ್ಮದು 9 ವರ್ಷ ಟೋಟಲ್ ಆಗಿ 9 ವರ್ಷ ಅಂದರೆ 6 ವರ್ಷ ನಾವು ಪೂರ ಇಬ್ಬರು ಕಾದಿದ್ದವ್ರು. 6 ವರ್ಷ ಕಾದ ನಂತರ ಇಬ್ಬರು ಆ ನಂತರ ಮನೆಯವ್ರಿಗೆ ಎಲ್ಲರಿಗೂ ಹೇಳಿಬಿಟ್ಟು ಆನ 3 ವರ್ಷ ಆದ ನಂತರ ಮದುವೆ ಮಾಡ್ಕೊಂಡವ್ರು ನಾವು. ಟೋಟಲ್ 3ನೇ ವರ್ಷಕ್ಕೆ ಹುಟ್ಟಿದ್ದು ಮಗುನ ರೀ. ಲವ್ ಕಮ್ ಅರೇಂಜ್ ಮ್ಯಾರೇಜ್ ರೀ. ಇನ್ನೊಂದು ಸ್ವಲ್ಪ